ಸರ್, ನನ್ನ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ, ಆಮೇಲೆ ಗಾಂಧೀಜಿ ಅವ್ರ ಬಗ್ಗೆ, ಆಮೇಲೆ ಸಾಮಾಜಿಕ ಸ್ವಾತಂತ್ರ್ಯದ ಬಗ್ಗೆ 3 ಕ್ವಶನ್ ಇದೆ. ಒಂದೇ ಟೈಮ್ಗೆ ಹೇಳ್ಬಿಡ್ತೀನಿ ಸರ್. ಗಾಂಧೀಜಿಯವರು ನನ್ನ ವೈಯಕ್ತಿಕವಾಗಿ ನನಗೇನು ಅನಿಸುತ್ತೆ ಅಂದರೆ, ನನ್ನ ಲೈಫಲ್ಲಿ ಇಂದಿಗೂ ಅರ್ಥವಾಗದ ಆದರ್ಶಕ ವ್ಯಕ್ತಿ ಅಂತ ಹೇಳ್ತೀನಿ. ಹೆಂಗಂದರೆ, ಸೊ ಆದರ್ಶಕ ವ್ಯಕ್ತಿ ಅಂತ ಯಾಕೆ ನಾನು ಹೇಳ್ತೀನಿ ಅಂತಂದರೆ, ಅವರ ಒಂದು ಸಿಂಪ್ಲಿಸಿಟಿ ಆಗಿರ್ಬೋದು, ಅವರ ಅಹಿಂಸಾವಾದ ಆಗಿರ್ಬೋದು, ಮತ್ತು ಅವರ ಸತ್ಯ ಆಗಿರ್ಬೋದು. ಸೊ ಅರ್ಥವಾಗದ ವ್ಯಕ್ತಿ ಯಾಕಂತ ಕರಿತೀನಿ ಅಂದರೆ, ಸೊ RSS ಅವರಾಗಿರ್ಬೋದು, ಅಥವಾ BJP ಅವರಾಗಿರ್ಬೋದು, ಅಥವಾ ಈ ನಮ್ಮ ದಲಿತ ಸಂಘಟನೆಗಳಾಗಿರ್ಬೋದು. ಸೊ ನಾನು ನೋಡಿರೋ ಪ್ರಕಾರ, ನನ್ನ ಅನುಭವದ ಪ್ರಕಾರ ಆಲ್ಮೋಸ್ಟ್ ಆಲ್ ನೆಗೆಟಿವ್ ಆಗಿ ಹೇಳ್ತಾರೆ ನನಗೆ ಗೊತ್ತಿರೋ ಪ್ರಕಾರ. ಸೊ ಹಂಗಾಗಿ ನನಗೆ ಅರ್ಥವಾಗದ, ಸೊ ನಾವಿರೋದು ಅವ್ರ ಮಧ್ಯೆನೇ ಆಗಿರೋದ್ರಿಂದ ನನಗೆ ಅರ್ಥ ಆಗಿಲ್ಲ ಕೆಲವು ವಿಚಾರದಲ್ಲಿ ಹೇಳಿದ್ನಲ್ಲ. ಸೊ ಹಂಗಾಗಿ ಅವರು ನನಗೆ ಆದರ್ಶಕ ವ್ಯಕ್ತಿ. ಸೊ ಅವ್ರ ಕುರಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಯ ಸಾಧಕ ವ್ಯಕ್ತಿ ಅಂತೇಳಿ ಕರೀತಾರೆ. ಮತ್ತು ಅವ್ರನ್ನ ರಾಷ್ಟ್ರಪಿತ ಅಂತೇಳಿ ನಾನು ಒಪ್ಕೊಳ್ಳಲ್ಲ ಅಂತ ಕೂಡ ಅಂಬೇಡ್ಕರ್ ಅವರು ಹೇಳ್ತಾರೆ. ಸೊ ಹಾಗಾದರೆ ಗಾಂಧೀಜಿಯವರು ನಿಜವಾಗ್ಲೂ ಯಾರು? ಸೊ ಅವರನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನೋದು ಪ್ರಶ್ನೆ, ಮೊದಲನೇ ಒಂದು ಪ್ರಶ್ನೆ. ಎರಡನೇದಾಗಿ ಮೊದಲನೇ ಪ್ರಶ್ನೆ ಒಂದು ಪ್ರಶ್ನೆ ಸರ್ ಅದು. ಸೊ ಎರಡನೇದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಈ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯ ಕುರಿತು ಅಂತಿಮ ನಿಲುವು ಯಾವುದಾಗಿತ್ತು? ವಿಭಜನೆ ಆಗಬೇಕಾದ್ರೆ ಏನು ಅವ್ರದ್ದು ಅಂತಿಮ ನಿಲುವಾಗಿತ್ತು? ಸೊ ಮೂರನೇದಾಗಿ ಸ್ವಾತಂತ್ರ್ಯದ ಕುರಿತು ನನಗನ್ಸೋ ಪ್ರಕಾರ ನಿಜವಾಗ್ಲೂ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ. ನಾವು ಬರೀ ಬ್ರಿಟಿಷರಿಂದ ಮುಕ್ತಿ ಹೊಂದಿದ್ದೀವಿ. ಸಾಮಾಜಿಕ ಸ್ವಾತಂತ್ರ್ಯ ಯಾವಾಗ ಸಿಗುತ್ತೋ ಅದು ನಿಜವಾದ ಸ್ವಾತಂತ್ರ್ಯ ಅನ್ನೋದು ನನ್ನ ನಂಬಿಕೆ. ವೇದಗಳ ಕಾಲದಿಂದ ಅವಾಗ ವರ್ಣ ವ್ಯವಸ್ಥೆ ಇತ್ತು. ಸೊ ವರ್ಣ ವ್ಯವಸ್ಥೆ ಮುಂದೆ ಜಾತಿ ವ್ಯವಸ್ಥೆಯಾಗಿ ಸೊ ತುಳಿತಕ್ಕೊಳಗಾದವರನ್ನು ಶೋಷಣೆ ಮಾಡ್ತಾಯಿದ್ರು. ಸೊ ಅಲ್ಲಿಂದ ಮುಂದೆ ಆಮೇಲೆ ಮಧ್ಯಯುಗದಲ್ಲಿ ಕೂಡ ಸೊ ದಲಿತರು ಒಂದು ಕಡೆ ಆಗಿ ಹಿಂದೂ ಮುಸ್ಲಿಮ್ ಅನ್ನೋಂಥ ಒಂದು ವ್ಯವಸ್ಥೆ ಕ್ರಿಯೇಟ್ ಆಯಿತು. ಅದಾದ ನಂತರ ಬ್ರಿಟಿಷರು ಬಂದರು. ಸೊ ಆವಾಗಲೂ ಕೂಡ ಈ ತುಳಿತಕ್ಕೊಳಗಾದರು ಒಂದು ಮೂಲೆಯಲ್ಲಿ, ಬಟ್ ಅವರನ್ನು ಯೂಸ್ ಮಾಡ್ಕೊಳ್ತಾ ಇದ್ರು. ಸಾಮಾಜಿಕ ಸ್ವಾತಂತ್ರ್ಯ ಯಾವಾಗ? ಹಾಂ ಸರ್, ಈಗ ಆ ಸ್ವಾತಂತ್ರ್ಯ ಸಿಕ್ತು ಅಂದರೆ ಮುಕ್ತಿ ಹೊಂದಿ ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯ ಹೊಂದಿವಿ ಅಂತ ಹೇಳ್ತೀವಿ. ಇವಾಗ ಬಂಡವಾಳಶಾಹಿಗಳು ಶ್ರೀಮಂತರಿಂದ ತುಳಿತಕ್ಕೊಳಗಾಗ್ತಾಯಿದ್ವಿ. ಆದರೆ ನಿಜವಾದ ಸ್ವಾತಂತ್ರ್ಯ ಇನ್ನೂ ಸಿಗ್ತಿಲ್ಲ. ಅಂದರೆ ಸರ್ ನೀವು ಹೇಳ್ದಂಗೆ ಆ ನಿಜವಾದ ಸ್ವಾತಂತ್ರ್ಯ ಸಿಗಬೇಕು, ಆ ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕು ಅಂದರೆ ಯುವಕರಾದಂಥ ನಮ್ಮ ಪಾತ್ರ ಏನು ಅನ್ನೋದು ಪ್ರಶ್ನೆ. ಮಧ್ಯದ ಕ್ವಶನ್ಗೆ ಉತ್ತರ ಕೊಟ್ಟರು. ದೇಶ ವಿಭಜನೆಯ ಬಗ್ಗೆ ಅಂಬೇಡ್ಕರ್ ಅವರ ಅಂತಿಮ ನಿಲುವೇನಾಗಿತ್ತು ಅಂತ. 1941 ಅಂಬೇಡ್ಕರ್ ಕನ್ವಿನ್ಸ್ ಆಗಿತ್ತು ಈ ದೇಶ ಇನ್ನು ಒಂದಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ. ಅವ್ರು ಹೇಳಿದ್ದು ಪಾಪ್ಯುಲೇಷನ್ ಎಕ್ಸ್ಚೇಂಜ್. ಅಲ್ಲಿದ್ದ ಎಲ್ಲ ಹಿಂದೂಗಳು ಇಲ್ಲಿ ಬಂದುಬಿಡ್ಬೇಕು, ಇಲ್ಲಿದ್ದ ಎಲ್ಲ ಮುಸ್ಲಿಮರು ಅಲ್ಲಿ ಹೋಗಿಬಿಡ್ಬೇಕು ಅಂತ ಅಂಬೇಡ್ಕರ್ರ ಅಂತಿಮ ನಿಲುವಾಗಿತ್ತು ಅಂತ. ಎಸ್ ನಿಮ್ಮದು ಮೊದಲನೇ ಪ್ರಶ್ನೆ ಇದ್ದಿದ್ದು ಗಾಂಧೀಜಿಯವ್ರ ಬಗ್ಗೆ ಅವರೊಂದು ಇಂಟ್ರೆಸ್ಟಿಂಗ್ ಟರ್ಮ್ ಯೂಸ್ ಮಾಡಿದ್ರು, ಅರ್ಥವಾಗದೇ ಇರೋ ಆದರ್ಶ ಅವರು ನನಗೆ ಅಂತ. ಒಂದು ಆದರ್ಶವು ಅರ್ಥವಾಗುವುದಿಲ್ಲವೆಂದರೆ ಆದರ್ಶವನ್ನು ಕೈಬಿಡುವುದೇ ಮೇಲು. ಅಂದರೆ ಒಂದು ಸಾಧಿಸಲಾಗದ ಗುರಿ ಅಂತಿದೆಯಲ್ವಾ, ಅದಕ್ಕೆ ಮೀನಿಂಗ್ ಇಲ್ಲ. ನನಗೆ ಸಾಧಿಸಲಾಗದ ಗುರಿಯನ್ನು ಇಟ್ಕೊಂಡು ನೀವು ತೊಳಲಾಟ ಮಾಡೋದ್ರಲ್ಲಿ ಇಲ್ಲ. ಗಾಂಧಿ ಅವರು ಇತಿಹಾಸದಲ್ಲಿ ಎರಿಕ್ ಫ್ರಾಮ್ ಅನ್ನೋರು ಎನಿಗ್ಮಾ ಅಂತ ಕರೀತಾರೆ. ಯಾರಿಗೂ ಅರ್ಥವಾಗಿದೆ ಅಂದರೆ ಇವ್ರು ಮಾಡಿರುವ ಪ್ರತಿಯೊಂದು ನಡೆ ಯಾವುದೋ ಒಂದು ಸ್ಟ್ರಾಟಜಿಯ ಭಾಗವೇ ಆಗಿರಬಹುದೇನೋ. ಅವ್ರು ಉಪವಾಸ ಕೂರಲಿ, ಉಪವಾಸ ಬಿಡಲಿ ಇತ್ಯಾದಿಗಳು ಅಂತಾರೆ. ಇದು ಯಾವುದೇ ಆದರೂ ಕೂಡ ನಾಟ್ ಎಟ್ ದಿ ಕಾಸ್ಟ್ ಆಫ್ ದಿ ಹ್ಯೂಮನ್ ಲೈಫ್ ಅಂತ ನಾನು ಹೇಳೋದು. ನಿಮ್ಮ ಸತ್ಯದ ಪ್ರಯೋಗ ಎಷ್ಟೇ ಶ್ರೇಷ್ಠವಾಗಿರಲಪ್ಪ, ನೀವು ಕೇಳುವಂಥ ಸಾಮಾಜಿಕ ನ್ಯಾಯದ ಪ್ರಶ್ನೆನೂ ತೊಗೊಂಡು ನಾನು ಹೇಳ್ತೀನಿ, ನೀವು ಪ್ರಯೋಗ ಏನು ಬೇಕಾದ್ರೂ ಮಾಡಿ, ಆದರೆ ಮನುಷ್ಯರ ಜೀವವನ್ನೇ ಪ್ರಾಣವನ್ನೇ ಅದು ಬಲಿ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ಅದನ್ನು ಒಬ್ಬ ಬುದ್ಧನ ಅನುಯಾಯಿಯಾಗಿ ಅಂಬೇಡ್ಕರ್ ಒಪ್ಪಲ್ಲ, ಒಬ್ಬ ಕೃಷ್ಣನ ರಾಮನ ಅನುಯಾಯಿಯಾಗಿ ನಾನು ಒಪ್ಪಲ್ಲ, ಅಥವಾ ಇನ್ಯಾರೋ ಒಬ್ಬ ತೀರ್ಥಂಕರನ ಅನುಯಾಯಿಯಾಗಿ ಇನ್ನೊಬ್ಬರು ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಅಂದರೆ ನಾವೆಲ್ಲರೂ ಹೇಳ್ತಾ ಇರೋದು ಮನುಷ್ಯ ಜೀವಕ್ಕೆ ಬೆಲೆ ಇದೆ. ಗಾಂಧೀಜಿಯವರು ಗಂಭೀರವಾದ ಅರ್ಥದಲ್ಲಿ ಅಹಿಂಸಾವಾದಿ ಆಗಿರಲಿಲ್ಲ. ಅಹಿಂಸಾವಾದ ಅನ್ನುವುದು ಅವರು ಓದಿ ತಿಳ್ಕೊಂಡಿದ್ದೇ ಹೊರತು ಯಾವುದೇ ಒಬ್ಬರು ಗುರುಗಳಿಂದ ಸರಿಯಾದ ರೀತಿ ಪಾಠ ಆಗಿ ಇದು ಮಾಡಿದರೆ ಹಿಂಸೆ, ಇದು ಮಾಡಿದರೆ ಹಿಂಸೆ ಅಂತ ಹಿ ವಾಸ್ ನೆವರ್ ಗಿವನ್ ಎ ಪ್ರಾಪರ್ ಲೆಸನ್. ಇದು ಅವರ ಅಹಿಂಸೆ ಅಂದರೆ ನಾನು ಹಿಂಸೆ ಮಾಡುವುದಿಲ್ಲ ಅನ್ನೋದಷ್ಟೇ ಅಹಿಂಸೆ ಆಗೋದಿಲ್ಲ. ನನ್ನಿಂದಲೂ ಯಾವುದೇ ಹಿಂಸೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಾನು ಯಾವುದೇ ಹಿಂಸೆಗೆ ಕಾರಣನಾಗೋದಿಲ್ಲ ಅಂತ ನಿರ್ಧಾರ ಮಾಡಿದ್ರೆ ಅದನ್ನು ಅಹಿಂಸೆ ಅನ್ಬೋದು. ಹೌದು, ಅವ್ರಿಗೆ ಹಿಂಸೆಯೇ ಇದೆಯಲ್ವಾ, ಹಿಂಸೆಯನ್ನು ನೀವು ದಿಟ್ಟಿಸಿ ನೋಡೋಕ್ಕಾಗದೆ ಹೋದರೆ ಅಹಿಂಸೆಯನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.